ನಾವು ಈಗಾಗಲೇ 2 ವಾಟ್ಸಪ್ಗಳನ್ನು ಕೂಡ ನಾವು ಈಗ ಇನಾಗ್ರೇಟ್ ಮಾಡಿದ್ದೇವೆ. ಜನರಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೇವೆ. ನಿಮಗೆ ಇದು ಒಂದು ಅವಕಾಶ ಇದೆ. ಈ ಒಂದು ಹೊಸ ಕಾಲದಲ್ಲಿ ಇದು ಒಂದು ಅವಕಾಶ ಇದೆ. ನೀವು ಕೂಡ ಸುಮೋಟೋ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ನಾವು ಹೇಳ್ತಾ ಇದ್ದೇವೆ. ಇದು ಆಡಳಿತ ವ್ಯವಸ್ಥೆಯಲ್ಲೇ ಇದೊಂದು ಕರ್ನಾಟಕ ಸರ್ಕಾರದ ಒಂದು ಐತಿಹಾಸಿಕ ಹೆಜ್ಜೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಜನರ ಸೌಲಭ್ಯಗಳನ್ನು, ಜನರ ಸಾಮಾನ್ಯ ಜನತೆಯ ಬದುಕನ್ನು, ಸೌಲಭ್ಯಗಳನ್ನು ನೇರವಾಗಿ ಸಹಾಯ ಮಾಡಲಿಕ್ಕೆ ಇವತ್ತು ಇಂಥ ಒಂದು ದಿಟ್ಟವಾದಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಾಗರಿಕರ ಧ್ವನಿ, ಅವರ ರಕ್ಷಣೆಯ ಕ್ರಮ ಇದನ್ನು ನಾನು ತಾವು ಸರ್ಕಾರ ಮತ್ತು ಜನರ ನಡುವಿನ ಅಂತರ ಏನಿದೆ ಅದು ನಿವಾರಣೆ ಆಗಬೇಕು. ಸರ್ಕಾರ ಮತ್ತು ಜನ ಇಬ್ಬರು ಒಟ್ಟೊಟ್ಟಿಗೆ ಕೆಲಸವನ್ನು ಮಾಡಿಕೊಂಡು ಅವರ ಬದುಕನ್ನು ಉಳಿಸ್ಕೊಳ್ಬೇಕು, ಮತದಾನ ಹಕ್ಕನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರಿ ಜನರಿಗೆ ಸರ್ಕಾರಕ್ಕೆ ಜನರು ಅಲ್ದಾಡಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನು ತಪ್ಪಿಸಬೇಕು ಅಂತ ಹೇಳಿ ಇವತ್ತು ನಾವು ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಆದ್ದರಿಂದ ಇವತ್ತು ನಾನು, ನನ್ನ ಉಪಮುಖ್ಯಮಂತ್ರಿಗಳು ಏನು ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ, ಇದು ನಿಮಗೆ ನೇರವಾಗಿ ಸರ್ಕಾರಕ್ಕೆ ಇರುವಂಥ ಒಂದು ಸಂಬಂಧ. ಆ ಸಂಬಂಧವನ್ನು ತಾವು ಗಟ್ಟಿಯಾಗಿಟ್ಕೊಂಡು ತಮ್ಮ ಮತವನ್ನು ಉಳಿಸ್ಕೊಳ್ಳಿಕ್ಕೆ ನಿಮಗೆ ಬೇರೆ ಸಂದರ್ಭದಲ್ಲಿ ನೀವು ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ತೀರಿ, ರೆಸಿಡೆನ್ಸ್ ಸರ್ಟಿಫಿಕೇಟ್ ತೆಗೆದುಕೊಳ್ತೀವಿ. ಆದರೆ ಇದು ಈ ಚುನಾವಣಾ ಆಯೋಗ ಅವರು ಕೇಳ್ತಾ ಇರುವಂಥ ದಾಖಲೆಯಿಂದ ನೀವು ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ತಾವೆಲ್ಲ ಮಾಧ್ಯಮದವರು ತಾವು ಇದನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ಮಾರ್ಗದರ್ಶನ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಈಗಾಗಲೇ ಎಲೆಕ್ಷನ್ ಕಮಿಷನ್ ಅವರು ಕೂಡ ಅಮಿತ್ ಕುಮಾರ್ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾನು ಏನು ಹಿಂದೆ ವಾದ ಮಾಡಿದ್ದೆ, ಏನು ತಿಳಿಸಿದ್ದೆ ಅದನ್ನು ಬಹಳ ಕ್ರಮಬದ್ಧವಾಗಿದೆ ಅನ್ನೋದನ್ನು ಕೂಡ ಅವರು ತಿಳಿಸಿದ್ದಾರೆ. ನಮಗೆ ರಾಜಕಾರಣ ಮುಖ್ಯ ಅಲ್ಲ, ಜನರ ಬದುಕು ಮುಖ್ಯ, ಜನರ ಹಕ್ಕು ಮುಖ್ಯ. ಆ ಹಕ್ಕನ್ನು ಉಳಿಸ್ಕೊಂಡು ಅವರು ಬದುಕಬೇಕು ಅನ್ನೋ ದೃಷ್ಟಿಯಿಂದ ಇಂಥ ದಿಟ್ಟವಾದಂಥ ತೀರ್ಮಾನವನ್ನು ಮಾಡಿದ್ದೇನೆ. ನಾನು ವಿಶೇಷವಾಗಿ ನಮ್ಮ ರೆವಿನ್ಯೂ ಇಲಾಖೆ ಅಧಿಕಾರಿಗಳು, ನಮ್ಮ ಕಟಾರಿ ಅವರ ಮುಖಂಡತ್ವದಲ್ಲಿ ಕೆಳಗಡೆ ಇರುವಂಥ ಒಬ್ಬ ಸಣ್ಣ ವಿಲೇಜ್ ಅಕೌಂಟೆಂಟ್ ಅವರು ಕೂಡ ಇದನ್ನು ಪ್ರಾಮಾಣಿಕವಾಗಿ ಈ ಸೌಲಭ್ಯವನ್ನು ತಲುಪಿಸಲಿಕ್ಕೆ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಅವರೆಲ್ಲರೂ ಕೂಡ ಸರ್ಕಾರದ ಪರವಾಗಿ 7 ಕೋಟಿಯ ಜನತೆ ಪರವಾಗಿ ಅವರಿಗೆ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡುತ್ತೇನೆ. ಏಕೆಂದರೆ ಅವರ ಸಹಕಾರ ಇಲ್ಲ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ ತೀರ್ಮಾನ ಮಾಡುವಂಥ ವ್ಯವಸ್ಥೆಯಲ್ಲಿ ಈ ಕಾರ್ಯ ಕೂಡ ಪ್ರತಿಯೊಬ್ಬ ಕೆಳಗಡೆ ಇರಿದ್ದ ಅಧಿಕಾರಿ ಏನು ನೌಕರ ಇದ್ದಾನೆ, ಗ್ರಾಮ ಪಂಚಾಯತಿಲಿ ಹಳ್ಳಿಲಿ ಏನೊಬ್ಬ ಸಿಬ್ಬಂದಿ ಇದ್ದಾನೆ, ಅವನ ಸೇವೆ, ಅವನು ಮನೆಗೆ ಹೋಗಿ ಮನೆ ಬಾಗಿಲನ್ನು ತಟ್ಟಿ ಈ ಪತ್ರವನ್ನು ಕೊಡ್ತಾನೆ. ಇದನ್ನು ನನ್ನ ಪತ್ರ, ಇದು ನಾನು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ ಪರವಾಗಿ ನಿಮ್ಮ ಮನೆ ಬಾಗಿಲಿಗೆ ಕೊಡ್ತಾ ಇರೋಂಥ ಒಂದು ಈ ಪವಿತ್ರವಾದಂಥ ಪತ್ರವನ್ನು ಈಸ್ಕೊಂಡು ನಿಮ್ಮ ಬದುಕಿಗೆ ಒಂದು ಶಾಶ್ವತವಾದಂಥ ಒಂದು ಸಾಕ್ಷಿ ಪತ್ರ ಇದು. ಈ ಸಾಕ್ಷಿ ಪತ್ರವನ್ನು ತಾವು ಉಳಿಸ್ಕೊಳ್ಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ಈ ರಾಜ್ಯದ ಎಲ್ಲ ನನ್ನ ನಾಗರಿಕರಿಗೆ ನಮ್ರತೆಯಿಂದ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ.